ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಇಲ್ಲಿ ಶ್ರೇಷ್ಠಗೆ ಸರಿಯಾಗಿ ಚಾಟಿ ಏಟನ್ನ ಬೀಸಿ ಭಾಗ್ಯ ತನ್ವಿಯನ್ನ ತಮ್ಮ ಮನೆಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಭಾಗ್ಯ ಮಗಳಿಗೆ ತಿಂಡಿ ಮಾಡೋದಕ್ಕೆ ಅಂತ ಹೋದಾಗ ಇಲ್ಲಿ ಕನಕ ತನ್ವಿಗೆ ಅವಮಾನ ಮಾಡ್ತಾರೆ. ಇದರಿಂದ ಬೇಸತ್ತಂತಹ ತನ್ವಿ ತನ್ನನ್ನು ಅಂತ್ಯ ಮಾಡ್ಕೋಬೇಕು ಅಂತ ತೆರೆಸ್ ಹತ್ರಕ್ಕೆ ಹೋಗ್ತಾಳ. ತನ್ಮಯ್ ಗಾಬರಿ ಆಗುತ್ತೆ. ಬಂದು ಭಾಗ್ಯ ಮತ್ತೆ ಅದಕ್ಕೆ ವಿಷಯವನ್ನ ತಿಳಿಸ್ತಾರ. ಈ ಕಡೆ ತನ್ವಿ ಇಲ್ಲ, ಈ ಅವಮಾನ ಎಲ್ಲ ಸಹಿಸಿ ನಾನು ಬದುಕಬೇಕಾ? ಇಲ್ಲ, ಖಂಡಿತ ನಾನು ಬದುಕಲೇಬಾರ್ದು. ನಿಜಕ್ಕೂ ಈ ರೀತಿ ಸ್ವಾಭಿಮಾನ ಬಿಟ್ಟು ಬದುಕೋದಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ನಾನು ನನ್ನ ಕಾಲ ಮೇಲೆ ನಿಂತ್ಕೋಬೇಕು ಅನ್ಕೊಂಡೆ, ಬಟ್ ಯಾಕೋ ಈಗ ಅದಾಗುತ್ತೆ ಅಂತ ಅನ್ನಿಸ್ತಿಲ್ಲ. ಅಮ್ಮ ಅದಕ್ಕೆ ಅವಕಾಶ ಮಾಡಿಕೊಡಲ್ಲ ಅನ್ನಿಸ್ತದೆ. ಹಾಗಾಗಿ ನಾನು ಸಾಯೋದೇ ಒಳ್ಳೇದು ಅಂತ ಹೇಳಿ ತನ್ವಿ ತೀರ್ಮಾನ ಮಾಡಿಕೊಂಡು ಸಾಯೋದಕ್ಕೆ ಅಂತ ಮುಂದಾಗ್ತಾಳೆ. ಬಟ್ ಅಷ್ಟರಲ್ಲಿ ಬಂದು ಆದಿ ತಡೀತಾರ. ನೋಡು ತನ್ವಿ, ನಾನು ನನ್ನ ಅಪ್ಪ ಅಂತ ಒಪ್ಕೋಬೇಕು ಅಂತಾನು ಯಾವುದೋ ಕಾರಣಕ್ಕೆ ನಾನು ನಿನ್ನ ಕಾಪಾಡಿದ್ದಲ್ಲ. ನಿನ್ನಂಥ ಹುಡುಗಿ ಬದುಕಿರ್ಬೇಕು. ಯಾಕಂದರೆ ನೀನು ಸ್ವಾಭಿಮಾನದಿಂದ ನಿನ್ನ ಕಾಲ ಮೇಲೆ ನಿಂತ್ಕೋಬೇಕು ಅನ್ಕೊಳ್ಳು. ನೀನು ಜೀವಂತವಾಗಿರಬೇಕು ಮಗಳೇ. ಹಾಗಾದ ಮಾತ್ರಕ್ಕೆ ಸಮಾಜದಲ್ಲಿ ಒಬ್ಬಂಟಿಯಾಗಿರುವುದಕ್ಕೆ ಸಾಧ್ಯ ಆಗೋದಿಲ್ಲ. ಹೀಗೆ ನಮ್ಮ ಕುಟುಂಬದ ಜೊತೆ ಇದ್ಕೊಂಡು ಎಷ್ಟೆಲ್ಲ ಸಾಧನೆ ಮಾಡಿದ್ರು ಗಟ್ಟಿಗಿತ್ತಿಯಾಗಿ, ಅದೇ ರೀತಿ ನೀನು ಕೂಡ ಸ್ವಾಭಿಮಾನಿಯಾಗಿ ಸ್ವಾವಲಂಬಿಯಾಗಿ ನಿಂತ್ಕೋಬೇಕು. ಸಮಾಜದಲ್ಲಿ ನೀನು ನಿನ್ನ ಕುಟುಂಬದ ಜೊತೆಯಾಗಿ ಇರಬೇಕಾಗತ್ತೆ. ಯಾಕಂದ್ರೆ ನೀನು ಸಾಧನೆ ಮಾಡಿದಾಗ ಅದನ್ನ ಸಂಭ್ರಮಿಸ್ಬೇಕಲ್ವಾ? ಹಾಗಾದ್ರೂ ನಿನ್ನ ಕುಟುಂಬ ಬೇಕಿದೆ ಅಲ್ವಾ ಮಗಳ ಅಂತ ಹೇಳ್ತಿದ್ದಾರೆ. ನಿಮಗೆ ನನಗೆ ಹೆಲ್ಪ್ ಮಾಡಬೇಕು ಅನ್ಕೊಂಡ್ರೆ ದಯವಿಟ್ಟು ನನ್ನನ್ನು ಇಲ್ಲಿಂದ ಕಳಿಸ್ಬಿಡಿ. ನನ್ಗೆ ಯಾವುದೇ ಕಾರಣಕ್ಕೂ ಈ ಮನೇಲಿ ಇರೋದಕ್ಕೆ ಇಷ್ಟಪಡುವುದಿಲ್ಲ ಅಂತಾರೆ. ಸರಿ ಆಯಿತು, ನೀನು ಹೊರಗಡೆ ಹೋಗೋದಕ್ಕೆ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ಅಬ್ರಾಡ್ಗೆ ಹೋಗ್ತೀಯಾ, ಸ್ಟಡೀಸ್ ಮಾಡ್ತೀಯಾ ಹೇಳು, ಖಂಡಿತ ಎಲ್ಲ ಅರೇಂಜ್ಮೆಂಟ್ಸ್ನ ನಾನು ಮಾಡ್ತೀನಿ, ನೀನೇನು ಯೋಚನೆ ಮಾಡಬೇಡ ಅಂತ ಅದು ಹೇಳ್ತಿದ್ದಾರೆ. ಇತ್ತ ಕಡೆ ಭಾಗ್ಯ ಬಂದು ತನ್ವಿ ಪುಟ್ಟ, ನಿನಗೆ ನನ್ನ ಮೇಲೆ ಕೋಪ ಇದೆ ಅಂತ ಗೊತ್ತು. ದಯವಿಟ್ಟು ಒಂದಿನ ನಿನಗೆ ನನ್ನ ಪರಿಸ್ಥಿತಿ ಅರ್ಥ ಆಗುತ್ತೆ. ಅವತ್ತು ನಿನಗೆ ಅರ್ಥ ಆಗುತ್ತೆ ನಾನು ತಪ್ಪು ಮಾಡಿಲ್ಲ ಅಂತ. ದಯವಿಟ್ಟು ಮಗಳೇ ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ ಹೇಳಿ ಭಾಗ್ಯ ಕೇಳ್ಕೊತಾರೆ. ನನಗೆ ನಿಮ್ಮ ಮನೇಲಿ ನಿಮ್ಮ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಅಂತಾನೆ ತನ್ವಿ ಹೇಳ್ತಾಳೆ. ಆಗ ಆದಿಯಲ್ಲಿಂದ ತನ್ವಿಯನ್ನ ಕರ್ಕೊಂಡು ಹೋಗ್ಬಿಡ್ತಾರೆ. ಈ ಕಡೆ ಮೀನಾಕ್ಷಿ ಅವರು ತಮ್ಮ ಹುಚ್ಚಾಟವನ್ನ ತೋರಿಸ್ತಿದ್ದಾರೆ. ಅದನ್ನು ನೋಡ್ತಂತ ಭಾಗ್ಯ ಬಂದು ಪ್ರಶ್ನೆ ಮಾಡ್ತಾರೆ. ನೀನು ನನ್ನ ಜೊತೆ ಮಾತಾಡೋಕೆ ಬರಬೇಡ. ಯಾಕಂದರೆ ನೀನು ನನ್ನ ಮಗನ ಥರ ಇದ್ದಂಥ ಆದಿಯನ್ನು ಕಿತ್ಕೊಂಡವಳು ನೀನು ಅಂತ ಹೇಳಿ ಮೀನಾಕ್ಷಿ ಹೇಳಿದಾಗ ಮಗ ಅಂತೀರಾ, ಆದರೆ ತಾಂಡವ ಹೆಸರಲ್ಲಿ ಮಗನ ಮೇಲೆ ಅಟ್ಯಾಕ್ ಮಾಡಿಸಿದ್ರಲ್ಲ ನೀವು, ಇದು ಸರಿನಾ ಅಂತ ಹೇಳಿ ಭಾಗ್ಯ ಪ್ರಶ್ನೆ ಮಾಡ್ತಿದ್ದಾಗೆ ಮೀನಾಕ್ಷಿ ನಿಜ ಬಣ್ಣ ಬಟಾ ಬಯಲಾಗ್ತದೆ. ಆದಿ ಮೀನಾಕ್ಷಿಯ ನಡುವೆ ಇರುವ ಗುಟ್ಟು ಕೂಡ ಬಟಾ ಬಯಲಾಗ್ತಾ. ಹಾಗಿದ್ರೆ ಮುಂದಿನ ವಿಡಿಯೋದಲ್ಲಿ ನೋಡಿ.